ಮೋಹನ್ ಭಾಗವತ್ ಅವರ ಒಂದು ಹೇಳಿಕೆ. ಹೌದು, 75 ವರ್ಷಕ್ಕೆ ಇಂಥವರು ನಿವೃತ್ತಿ ಆಗಬೇಕು ಅಂತ ನಾನು ಹೇಳಿಲ್ಲ. ಮೋದಿಯವರು ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಶಕ್ತಿ ಇರುವ ಕಾಲಕ್ಕೂ ಪಕ್ಷಕ್ಕೆ ದುಡಿಬೇಕು. ಅವರಷ್ಟೇ ಅಲ್ಲ, ಸಂಘ ಕೇಳಿದ್ರೆ ನಾನೂ ಕೂಡ ದುಡಿಬೇಕು, ಉಸಿರು ಇರುವ ತನಕ ಅನ್ನೋ ಮಾತನ್ನು ಹೇಳೋ ಮೂಲಕ ಒಂದು ಸಂದೇಶ ಕೊಟ್ಟಿದ್ರು. ಆದರೆ ಅದಕ್ಕೆ ಪರ್ಯಾಯವಾಗಿ ಇದೇ ಮೋಹನ್ ಭಾಗವತ್ ಅವರು 75 ವರ್ಷ ಆದಮೇಲೆ ನಿವೃತ್ತಿ ಆಗಲೇಬೇಕು ಎಲ್ಲರೂ ಕೂಡ. ಈ ಹಿಂದೆ ಅಡ್ವಾಣಿಯವರು, ಮುರಳೀಮನೋಹರ್ ಜೋಶಿ ಅವರಿಗೆ ಯಾವ ರೀತಿ ಮಾನದಂಡ ಬಳಸಿದ್ವು ಅದೇ ರೀತಿ ಮಾನದಂಡ ಉಳಿದವ್ರಿಗೂ ಅನ್ವಯ ಆಗತ್ತೆ ಅನ್ನೋ ಹೇಳಿಕೆ ಕೊಟ್ಟ ನಂತರ ಅಮಿತ್ ಶಾ ಅವರು ಕೂಡ ಅಂಥದ್ದೇ ಹೇಳಿಕೆ ಕೊಟ್ಟಿದ್ರು. ನನ್ನ ನಿವೃತ್ತಿಯ ಬಳಿಕ ನಾನು ಸ್ವಯಂ ಕೃಷಿ ಮಾಡ್ತೀನಿ, ವೇದ ಉಪನಿಷತ್ತುಗಳನ್ನು ಓದ್ಕೊಂಡಿರ್ತೀನಿ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ರು. ಅಂಥ ಸಂದರ್ಭದಲ್ಲಿ ಒಂದು ಚರ್ಚೆ ಆಗಿತ್ತು. ಏನದು? ನಿತಿನ್ ಗಡ್ಕರಿ ಅವರನ್ನು ಪ್ರಧಾನಿ ಸ್ಥಾನದಲ್ಲಿ ತಂದು ಕೂರಿಸುವಂತಹ ಸಾಧ್ಯತೆಗಳಿದೆ ಅನ್ನೋ ಚರ್ಚೆ ಮತ್ತು RSS ವಲಯದಲ್ಲಿ ಅಂಥದ್ದೊಂದು ಪ್ಲಾನ್ ಇದೆ ಅನ್ನುವಂತಹ ಉತ್ಸಾಹದ ಚರ್ಚೆ ಕೂಡ ನಡೆದಿತ್ತು. ಆ ಸಂದರ್ಭ ಏನಾದರೂ ಬಂದಿದ್ದರೆ ಅಲ್ಲಿಗೆ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿ ಮತ್ತೊಬ್ಬರು ಬಂದು ಕೂರ್ತಿದ್ರು. ಈಗ RSS ಪಕ್ಕಾ ಪ್ಲಾನ್ ಮಾಡಿಕೊಳ್ಳುತ್ತೆ. ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅತ್ಯಂತ ಪ್ರಭಾವಿ ಸಂಘದ ಕಾರ್ಯಕರ್ತನನ್ನು, ಸಂಘಕ್ಕೆ ದುಡಿದಂತಹ ನಾಯಕನನ್ನು ತಂದು ಕೂರಿಸುತ್ತೆ. ಅದು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದು ಕೂರಬಹುದು ಅನ್ನೋದು ಲೆಕ್ಕಾಚಾರ. ನೋಡಿ, 75ರ ಮಾನದಂಡ ರಾಜ್ಯದಲ್ಲೂ ಅನ್ವಯಿಸಿತ್ತು ಯಡಿಯೂರಪ್ಪ ಅವರಿಗೆ. ಈಗ ಮತ್ತೊಂದು ಚರ್ಚೆ ಆಗಬಹುದು. ಹಾಗಿದ್ರೆ ಯಡಿಯೂರಪ್ಪ ಅವರು ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಬರ್ತಾರಾ, ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರಾ, ಆ ಥರದ್ದು ಕೂಡ ಕೇಳಿ ಬರ್ತಿದೆ. ಆದರೆ ಸಂಘ ಒಂದಂತೂ ನಿರ್ಧಾರ ಮಾಡುತ್ತೆ. ಸಂಘಕ್ಕೆ ದುಡಿದಂತಹ ಮತ್ತು ಶ್ರಮವಹಿಸಿದಂತಹ, ತಮ್ಮ ಜೀವವನ್ನು ತೇದಂತಹ ನಾಯಕರನ್ನು ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೂ ತಂದು ಕೂರಿಸುವ ಪ್ರಯತ್ನಗಳನ್ನು ಮಾಡಬಹುದು. ಹಾಗೇನಾದರೂ ಆದರೆ ವಿಜೇಂದ್ರ ಅವರಿಗೆ 2028ರ ರಾಜ್ಯ ವಿಧಾನಸಭಾ ಚುನಾವಣೆಯ ತನಕ ಮಾತ್ರ ಆ ಪಟ್ಟದಲ್ಲಿ ಕೂರೋದಕ್ಕೆ ಬಿಡಬಹುದು. ಆ ನಂತರದಲ್ಲಿ ಆ ಜಾಗಕ್ಕೆ ಮತ್ತೊಬ್ಬರನ್ನು ತಂದು ಕೂರಿಸುತ್ತೆ ಅಂಥವರನ್ನು ರಾಷ್ಟ್ರೀಯ ಘಟಕದಲ್ಲಿ ಒಬ್ಬ ಹಿಂದುಳಿದ ಸಮಾಜದ ಶಿವರಾಜ್ ಸಿಂಗ್ ಚೌಹಾಣ್ ಬಂದು ಕೂತ್ರೆ ರಾಜ್ಯ ಘಟಕಕ್ಕೂ ಕೂಡ ಅಂಥದ್ದೇ ಪ್ರಯತ್ನವನ್ನು ಮಾಡುತ್ತೆ. ಸುನೀಲ್ ಕುಮಾರ್ ಅಂತಹ ನಾಯಕರನ್ನು, ಇನ್ನು ತಳ ಸಮುದಾಯದ ಬೇರೆ ನಾಯಕರನ್ನು ಕೂಡ ತಂದು ಕೂರಿಸುವ ಮೂಲಕ ಅಚ್ಚರಿಯ ಬೆಳವಣಿಗೆಗೆ ಕಾರಣ ಆಗಬಹುದು ರಾಜ್ಯ ರಾಜಕಾರಣ. ನೋಡಿ, ಇಷ್ಟೇ. ಸಂಘನಿಷ್ಠ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪಟ್ಟ ಕಟ್ಟೋದಕ್ಕೆ RSS ಬಯಸಿತ್ತು. RSSನ ಈ ನಿರ್ಧಾರಕ್ಕೆ ದೇಶ ಮತ್ತು ವಿದೇಶದ ರಾಜಕೀಯ ಚಿತ್ರಣ ಬದಲಾಗುತ್ತಿರುವ ವೇಗ ಕಾರಣವಾಗಿತ್ತಲ್ಲದೆ ಇಂಥ ಕಾಲಘಟ್ಟದಲ್ಲಿ ಸಂಘನಿಷ್ಠರೊಬ್ಬರನ್ನು ಪಕ್ಷದ ಸಾರಥ್ಯ ವಹಿಸಬೇಕು ಎಂಬ ಲೆಕ್ಕಾಚಾರ ಮುಖ್ಯವಾಗಿತ್ತು. ಆದರೆ ಮೋದಿ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿದರೆ ಆ ಜಾಗಕ್ಕೆ ತಾವು ಬರಲು ಪೂರಕವಾಗುವಂತೆ ಧರ್ಮೇಂದ್ರ ಪ್ರಧಾನ್ ಇಲ್ಲವೇ ಭೂಪೇಂದ್ರ ಯಾದವ್ ಬರಲಿ ಎಂಬ ಇಚ್ಛೆ ಅಮಿತ್ ಶಾ ಅವರಲ್ಲಿತ್ತು. ಮತ್ತು ಅಮಿತ್ ಶಾ ಬಯಕೆಗೆ ಪೂರಕವಾಗಿ ಮೋದಿ ವರ್ತಿಸುತ್ತಿದ್ದರು. ಯಾವಾಗ ಈ ಪೈಪೋಟಿ ಅತಿಯಾಯಿತೋ ಈಗ RSS ವರಿಷ್ಠ ಮೋಹನ್ ಭಾಗವತ್ ಅವರ ಮೋದಿ ಕೆಳಗಿಳಿಯಲಿ ಎಂಬ ಪರೋಕ್ಷ ಸಂದೇಶ ರವಾನಿಸಿದ್ದರು ಆ ಸಂದರ್ಭದಲ್ಲಿ. ಆದರೆ ಈಗ ಇದ್ದಕ್ಕಿದ್ದಂತೆ ಮೋಹನ್ ಭಾಗವತ್ ಅವರು U-ಟರ್ನ್ ಹೊಡೆದಿದ್ದಾರೆ. ಮೋದಿ ಅವರು RSS ಜೊತೆ ಹೊಂದಿಕೊಂಡು ಹೋಗಲು ಬಯಸ್ತಿದ್ದಾರೆ. ಅರ್ಥಾತ್ ಇದರ ಇಚ್ಛೆಯಂತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪಟ್ಟ ಕಟ್ಟಲು ಒಲವು ತೋರಿದ್ದಾರೆ ಎಂಬುದು BJPಯ ಮೂಲಗಳ ಮಾತು. ಪರಿಣಾಮ ಏನಾಗುತ್ತೆ? ಶಿವರಾಜ್ ಸಿಂಗ್ ಚೌಹಾಣ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದರೆ ಕರ್ನಾಟಕದಲ್ಲೂ ಸಂಘ ಪರಿವಾರದ ಪವರು ಜಾಸ್ತಿ ಆಗುತ್ತೆ. ಮತ್ತದೇ ವಿಜೇಂದ್ರ ಅವರನ್ನು ಯಾವ ಕಾರಣಕ್ಕೂ ಪಕ್ಷಾಧ್ಯಕ್ಷರನ್ನಾಗಿಸೋದಕ್ಕೆ ಅವರು ಬಯಸೋದಿಲ್ಲ ಎಂಬುದು ಸ್ಪಷ್ಟ ಮತ್ತು ನಿಖರ. ಅಲ್ಲಿಗೆ ವಿಜೇಂದ್ರ ಅವರ ವಿರೋಧಿಗಳು ಖುಷಿಯಾಗುವಂತಹ ಮಾತನ್ನು ಮೋಹನ್ ಭಾಗವತ್ ಅವರ ಒಂದು ಹೇಳಿಕೆ ಅವರನ್ನು ಸಂತುಷ್ಟಿಗೊಳಿಸ್ತಿದೆ. ಹಾಗೇನಾದರೂ ಆದರೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಸಂಘರ್ಷ ಏರ್ಪಡುತ್ತೆ. ಅದರಲ್ಲಿ ರಾಜ್ಯ ರಾಜಕಾರಣದಲ್ಲಿ BJP ವಲಯದಲ್ಲಿ ವಿಜೇಂದ್ರ ಅವರು ಕೂಡ ಒಂದು ಒಳ್ಳೆಯ ವರ್ಚಸ್ಸನ್ನು, ಒಂದು ಒಳ್ಳೆಯ ಟೀಮನ್ನು ಕಟ್ಕೊಂಡಿರುವಂತಹ ಸಂದರ್ಭದಲ್ಲೇ ಸಂಘ ವರ್ಸಸ್ ಪಕ್ಷ ಅಂತ ಬಂದಾಗ ಸಂಘಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗಬಹುದು. ಆದಾಗ್ಯೂ ವಿಜೇಂದ್ರ ಅವರಿಗೆ ಮೂಲೆ ಗುಂಪು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು BJP ವಲಯದಲ್ಲೇ ಕೇಳಿ ಬರ್ತಿರುವಂತಹ ಸಂಗತಿ. ಹಾಗಿದ್ರೆ ವಿಜೇಂದ್ರ ಅವರು ಕೇವಲ 2 ವರ್ಷಕ್ಕೆ ಮಾತ್ರ ರಾಜ್ಯಾಧ್ಯಕ್ಷರಾಗಿರ್ತಾರೆ ಅಥವಾ ಇಡೀ ಚುನಾವಣೆಯನ್ನು ಎದುರಿಸಿ ರಿಸಲ್ಟ್ ಬಂದ ಮೇಲೆ ಯಾವ ಫಲಾಫಲ ಸಿಗುತ್ತೋ ಅದನ್ನು ಅನುಭವಿಸ್ತಾರ?
ಕಮೆಂಟ್ ಮಾಡಿ.